Development has been pursued as positive change, one that instills hope, one that is seen as a transformative project guided by values of equity and justice. In this short film, we bring you some perspectives of change from grassroots level practitioners from urban and rural parts of Bengaluru. These are the practitioners who support the building of collective well being in their communities proactively, enthusiastically, yet often silently. In the times when we are facing multiple enduring and emerging development challenges, how do these local practitioners perceive change? How do they identify challenges and what are the ways in which they approach them? What are the ways in which they are changing despair into hope for their own communities? While we discuss and debate development at a broader level, we have tried to capture local perspectives, voices, and experiences on change. Or as we say in Kannada, ಬದಲಾವಣೆ. ನಮ್ಮ ಹಳ್ಳಿನಲ್ಲಿ ಅಂದೇನಹಳ್ಳಿನಲ್ಲಿ 450 ಮನೆ ಇದೆ. ಜನಸಂಖ್ಯೆ 1700 ಜನಸಂಖ್ಯೆ ಇದೆ. ನಾವು 15 ವರ್ಷದ ಸ್ಟಾರ್ಟಿಂಗಾಗಿ ಕೆಲಸ ಮಾಡಿಕೊಂಡು ಇಲ್ಲಿ ಬಂದಾಗ ಹಿಂದೆ ಎಲ್ಲನೂ ಕೆಲವ್ರ ಮನೆಗಳೆಲ್ಲ ಗುಡಿಸಲು ಮನೆಗಳಿದ್ದು ಆಮೇಲೆ ಮತ್ತೆ ಈಗ ಮೋಲ್ಡ್ ಮನೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ಆಗ ಎತ್ತಿನ ಗಾಡಿಗಳು ನೇಗಿಲು ಎಲ್ಲ ರೈತರು ಎತ್ತಿನ ಗಾಡಿ ನೇಗಿಲು ಎಲ್ಲ ಮಾಡ್ಕೊಂಡಿದ್ರು. ಈಗೆಲ್ಲ ಬದಲಾವಣೆ ಆಗಿದೆ. ಟ್ಯಾಕ್ಟರ್ ಬಂದಿದೆ. ಟ್ಯಾಕ್ಟ್ರಿಯಲ್ಲಿ ಉಳುಮೆ ಮಾಡ್ತಾರೆ. ಆಗ ರಾಗಿ ಭತ್ತ ಬೇಳೆಗಳು ಕಾಳುಗಳು ಎಲ್ಲ ಬೆಳ್ಕೊತಾ ಇದ್ರು. ಈಗ ಎಲ್ಲ ಶೋ ಹೂವು ಬಂದ್ಬಿಟ್ಟು ಎಲ್ಲ ಈ ಮದುವೆಗೆ ಡೆಕೋರೇಷನ್ ಮಾಡ್ತಾರಲ್ಲ ಆ ಥರ ಹೂವು ಎಲ್ಲನೂ ರೈತರು ಈಗ ಆ ಥರ ಬೆಳೀತಾ ಇದ್ದಾರೆ. ನಿಮ್ಮ ಆರೋಗ್ಯ ನೀವು ಒಳ್ಳೆ ಮನೆಯಲ್ಲೇ ಒಳ್ಳೆ ತರಕಾರಿ ಒಳ್ಳೆ ಸೊಪ್ಪು ಒಳ್ಳೆ ಚೆನ್ನಾಗಿ ಆರೋಗ್ಯ ನೋಡ್ಕೊಬೇಕಂದ್ರೆ ಒಳ್ಳೆ ಎಲ್ಲ ಮೊಳಕೆ ಕಾಳುಗಳು ಎಲ್ಲ ತಿನ್ನಬೇಕು. ಮತ್ತು ಮನೆಯೂ ನೀಟಾಗಿ ಇಟ್ಕೊಬೇಕು. ಮತ್ತು ಮನೆಯಲ್ಲಿ ಅಷ್ಟೇ ಎಲ್ಲನೂ ಸ್ವಚ್ಛತೆಯಾಗಿ ವಾರಕ್ಕೊಂದು ಸಾರಿ ಡ್ರಮ್ ಸಮೇತ ಎಲ್ಲ ನೀಟಾಗಿ ತೊಳೆದು ಅದರಿಂದನೇ ಸೊಳ್ಳೆ ಉತ್ಪತ್ತಿ ಆಗೋದು. ಅದರಿಂದನೇ ಆ ಸೊಳ್ಳೆ ಕಚ್ಚಿದ್ರೆ ಜ್ವರ ಬರೋದು. ತುಂಬ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ದುಡ್ಡು ಖರ್ಚಾಗುತ್ತದೆ. ಅದ್ರ ಬದಲು ನಿಮ್ಮ ಸ್ವಚ್ಛತೆ ಅಕ್ಕಪಕ್ಕ ಮನೆ ಹೊರ್ಗ ಎಲ್ಲ ಚರಂಡಿ ಕ್ಲೀನ್ ಮಾಡಿಸೋದು ಎಲ್ಲನೂ ಸ್ವಚ್ಛತೆ ಬಗ್ಗೆ ನಾವು ಅವ್ರಿಗೆ ಚೆನ್ನಾಗಿ ಮಾಹಿತಿ ಕೊಟ್ಟು ಎಲ್ಲನೂ ಈಗ ಕ್ಲೀನಾಗಿ ಎಲ್ಲ ಬದಲಾವಣೆ ಆಗಿದ್ದಾರೆ. ಅದೇ ರೀತಿ ನಾವು ಹಳ್ಳಿನಲ್ಲಿ ಯಾವ ರೀತಿ ಸ್ವಚ್ಛತೆ ಕಾಪಾಡಿಕೊಂಡು ಜನದ ಸೇವೆ ಮಾಡ್ತೀವಿ ಅದೇ ರೀತಿ HR ಪ್ಲೇಸ್ಗಳಲ್ಲಿ ವಲಸೆ ಬಂದಿರೋ ಜನಕ್ಕೆ ಆ ಅರಿವು ಮೂಡಿಸ್ಬಿಟ್ಟು ಅವ್ರನ್ನೂ ಹಳ್ಳಿ ಜನ ಥರ ನಾವು ಯಾವ ಥರ ಬದಲಾವಣೆ ಮಾಡಿದರೆ ಅವ್ರನ್ನೂ ಬದಲಾವಣೆ ಮಾಡಬೇಕು ಅಂತಂದ್ಬಿಟ್ಟು ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ನಾನು 26 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. 27ನೇ ವರ್ಷ ನಡೀತಾ ಇದೆ. ಮೊದಲು ಇಲ್ಲಿ ಸ್ಕೂಲಿಗೆ ಜಾಗ ಇರಲಿಲ್ಲ. ಊರಿನ ಜನರನ್ನು ನಾನು ಮನವೊಲಿಸಿ ಸ್ಕೂಲ್ಗೆ ಒಂದು ಜಾಗ ಮಾಡಿಸಿದ್ದೆ. ಊರಿನ ಜನರ ಕಡೆಯಿಂದನೇ 4 ರೂಮನ್ನು ಕಟ್ಟಿಸಿದ್ರು. ಸರ್ಕಾರದಿಂದ 4 ರೂಮನ್ನು ಕಟ್ಟಿಸಿದ್ರು. ಈಗ 8 ಕೊಠಡಿಗಳ ಒಂದು ಬಿಲ್ಡಿಂಗು ತುಂಬ ಚೆನ್ನಾಗಿದೆ ಸರ್. ಮತ್ತು ಇಲ್ಲಿ ಮಕ್ಕಳು ಕಲಿಯೋದಕ್ಕೆ ಒಳ್ಳೆ ಗುಡ್ ಟೀಚರ್ಸ್ ಇದ್ದಾರೆ. ಆ್ಯಂಡ್ ಒಳ್ಳೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಮತ್ತು ಫರ್ನಿಚರ್ಸ್ ಇದೆ ಮಕ್ಕಳಿಗೆಲ್ಲರಿಗೂ. ಕಂಪ್ಯೂಟರ್ ಲ್ಯಾಬ್ ಇದೆ ಆ್ಯಂಡ್ ಸೈನ್ಸ್ ಲ್ಯಾಬ್ ಇದೆ. ತುಂಬ ಚೆನ್ನಾಗಿ ಪ್ರೋಗ್ರೆಸ್ಸು ಬರ್ತಾ ಇದೆ. ಈಗ ನಾವು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇರೋದ್ರಿಂದ ಮಕ್ಕಳ ಒಂದು ಅಡ್ಮಿಷನ್ಸ್ ತುಂಬ ಜಾಸ್ತಿ ಆಗಿದೆ. ಮೊದಲೆಲ್ಲ ಒಂದು ಹೆಣ್ಮಗುನೂ ಶಾಲೆಗೆ ಬರ್ತಾ ಇರಲಿಲ್ಲ. 1998 ಬಂದಾಗ 2005 ತನಕ ಒಂದು ಹೆಣ್ಮಗು ಶಾಲೆಗೆ ಬರ್ತಾ ಇರಲಿಲ್ಲ. ನಮ್ಮ ಕ್ವಾಲಿಟಿ ಎಜುಕೇಷನ್ ನೋಡಿಕೊಂಡು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈಗ ಹೆಣ್ಮಕ್ಳೇ ಜಾಸ್ತಿ ಬರ್ತಾ ಇದ್ದಾರೆ ಸರ್. ಈಗ ಮೊದಲು ನಾವು ಇಲ್ಲಿ ಬಂದಾಗ 9 ಮಕ್ಕಳಿದ್ರು. ಈಗ 219 ಇದ್ದಾರೆ ಸರ್. ಈಗ 7th ಇಲ್ಲಿ ಪಾಸಾಗಿ ಹೋದರೆ ನಮಗೆ ಹೈಸ್ಕೂಲ್ ತುಂಬ ದೂರ ಇದೆ. ಸರ್ಜಾಪುರ ಹೋಗಬೇಕು, ಇಲ್ಲಾಂದರೆ ಹತ್ತಿಪಲ್ಲೆ ಹೋಗಬೇಕು. ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಒಂದು ಹೈಸ್ಕೂಲ್ ಆದರೆ ತುಂಬ ಚೆಂದ ಅಂತ ನಮಗೆ ಅನಿಸುತ್ತೆ. ಈಗ ಹೆಣ್ಮಕ್ಳು ಡ್ರಾಪ್ಔಟ್ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ ತುಂಬ ದೂರ ಇರೋದ್ರಿಂದ ಮಕ್ಕಳು ಕಳಿಸೋದಕ್ಕೆ ತೊಂದರೆ ಆಗ್ತಾಯಿದೆ. ಇಲ್ಲೇ ನಿಯರ್ ಬೈ ನಮ್ಮ ಸ್ಕೂಲ್ ನಮ್ಮೂರಲ್ಲೇ ಇದ್ದರೆ ಹೈಸ್ಕೂಲು ತುಂಬ ಒಳ್ಳೆಯದಂತ ಅನಿಸುತ್ತೆ ಸರ್. ಅದೊಂದು ನಮಗೆ ಒಂದು ಕನಸಿದೆ. ಅಂದರೆ ನಮ್ಗೆ ಒರಿಜಿನಲ್ ಟೀಚರ್ಸ್ ಇಲ್ಲ ಅಂತ ಅದೊಂದೇ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಗೆಸ್ಟ್ ಟೀಚರ್ಸ್ ಯಾಕಂದರೆ ಈ ವರ್ಷ ಇರೋರು ನೆಕ್ಸ್ಟ್ ಇಯರ್ ಇರೋದಿಲ್ಲ. ಮಕ್ಕಳಿಗೆ ಅದು ಒಂದು ಪ್ರಭಾವ ಜಾಸ್ತಿ ಆಗುತ್ತೆ ಸರ್. ಅದರಿಂದ ಇದೊಂದು ನಮಗೆ ಸತತವಾಗಿ ಕಾಡ್ತಾ ಇದೆ ನಮಗೆ. ಇಲ್ಲಿ ನಮ್ಮ ಗ್ರಾಮದ ಹಿರಿಯ ಮುಖಂಡರ ಒಂದು ಮಗಳು ಇಲ್ಲಿ ಶಾಲೆಗೆ ಬರ್ತಾಯಿದ್ಲು ಸರ್. ಅವಳಿಗೆ 7th ಆಗಿದ ತಕ್ಷಣವೇ ಅವಳಿಗೆ ಚೈಲ್ಡ್ ಮ್ಯಾರೇಜ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಟ್ಟರು.
ನಾವು ಗ್ರಾಮದ ನಾವು ಟೀಚರ್ಸ್ ಎಲ್ಲ ಸೇರಿ ಅವ್ರ ಮನೆಗೆ ನಾವು ಒಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರ ಒಂದು ನಮ್ಮ ಮಾತಿಗೆ ಹೋಗೊಟ್ಟು ಅವ್ರ SLC ಮತ್ತು ಡಿಗ್ರಿ ಎಲ್ಲ ಹೋದ್ಮೇಲೆ ಈಗ ಚನ್ನಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಸರ್. ಅದೊಂದು ನಮಗೆ ಖುಷಿ ವಿಚಾರ ಸರ್. ಸರ್ಕಾರಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟು ನಾನು ಬರ್ದಿದ್ದಕ್ಕೆ ಮುಂಚೆ ಎಲ್ಲ ಮಿಕ್ಸ್ ತೊಗೊಂಡೋಗಿ ಬೇರೆ ಕಡೆ ಡಂಪ್ ಮಾಡ್ತಾಯಿದ್ರು. ನಾನು ಬಂದಮೇಲೆ ಸಗ್ರಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗು ಒಂದು 3 ತಿಂಗಳು ಮಿಕ್ಸ್ ಎಲ್ಲರೂ ಮಿಕ್ಸೇನೆ ಕೊಡ್ತಾಯಿದ್ರು. ಇವಾಗ ಸಗ್ರಿಗೇಷನ್ನು ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಸಪ್ರೇಟೇ ಕೊಡ್ತಾಯಿದ್ದಾರೆ. ಪ್ಯಾಂಪಸ್ಸೇ ಸಪ್ರೇಟ್ ಕೊಡ್ತಾಯಿದ್ದಾರೆ, ಮತ್ತು ಪ್ಲಾಸ್ಟಿಕ್ಕು ಸಪ್ರೇಟ್ ಕೊಡ್ತಾಯಿದ್ದಾರೆ, ಫುಡ್ ವೇಸ್ಟು ಸಪ್ರೇಟಾಗಿ ಕೊಡ್ತಾಯಿದ್ದಾರೆ. ಮತ್ತು ಏನಾದರೂ ಮೆಡಿಕಲ್ದು ಏನಾದರೂ ಇದ್ದರೆ ಅದು ಕವರಲ್ಲಿ ಸಪ್ರೇಟು ಕೊಡ್ತಾಯಿದ್ದಾರೆ. ಇವಾಗ ಚೆನ್ನಾಗಿ ಬದಲಾವಣೆ ಆಗಿದೆ. ಸಪ್ರೇಟ್ ಕೊಟ್ಟ ಮೇಲೆ ನೋಡೋಕ್ಕೂ ಚೆನ್ನಾಗಿದೆ, ಜನಗಳಿಗೂ ವಾತಾವರಣ ಚೆನ್ನಾಗಿದೆ. ಎಲ್ಲಾದರೂ ಕಸಾಗೆ ಬೆಂಕಿ ಇಟ್ಟರೆ ನಾವು ಆನ್ ದ ಸ್ಪಾಟಲ್ಲಿ ಹೋಗಿ ಅವ್ರಿಗೆ ಹೇಳ್ತೀವಿ, ಯಾಕೆ ಗಾಡಿ ಬರ್ತಾ ಇದೆಯಲ್ಲ, ಯಾಕೆ ನೀವು ಬೆಂಕಿ ಇಡ್ತೀರಾ, ಘಟಕ ಓಪನ್ ಮಾಡಿದ್ದೀವಿ, ಅದರಲ್ಲಿ ನಾನು ಬರ್ತೀನಿ, ನಮಗೆ ಕೊಡಿ ಕಸ, ನೀವು ಏನೇ ಕೊಟ್ರೇನು ನಾವು ತೊಗೊತೀವಿ, ನಾವು ಏನು ತೊಗೊಳಲ್ಲ ಅಂತ ಹೇಳಲ್ಲ, ನೀವು ಏನೇ ಕೊಟ್ರೂ ಸಪ್ರೇಟ್ ಮಾಡಿ ಕೊಡಿ ಅಂತ ಹೇಳ್ತೀವಿ. ನಾವು ಗಾಡಿ ಬಂದವಾಗ ಅಲ್ಲಿ ಇಲ್ಲಿ ಬಿಸಾಕದೆ ಗಾಡಿ ಬಂದಾಗ ಮನೆ ಹತ್ರನೇ ಗಾಡಿಗೆ ಕೊಡಿ ಅಂತ ಹೇಳ್ತೀವಿ. ಫಸ್ಟ್ಗಿಂತ ಇವಾಗ ಚೆನ್ನಾಗಿ ಸಗ್ರಿಗೇಷನ್ ಮಾಡಿ ಕೊಡ್ತಾಯಿದ್ದಾರೆ ಸರ್. ಫಸ್ಟು ಒಂದು ಸ್ವಲ್ಪ ಡ್ರೈವಿಂಗು ಪಂಚಾಯತಿಯವರು ಕಲಿಸಿದ್ದು ನಮಗೆ. ನನಗೂ ಡ್ರೈವಿಂಗ್ ಕಲಿಬೇಕು ಅಂತಲೂ ಆಸೆ ಇತ್ತು. ಫಸ್ಟು ನಾನು ಸ್ಕೂಲಲ್ಲಿ ಅಟೆಂಡರ್ಸ್ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ಕೆಲವೊಂದು ಮೀಟಿಂಗ್ಗಳಿಗೆಲ್ಲ ಅಟೆಂಡ್ ಆಗ್ತಾಯಿದ್ದೆ. ಆಮೇಲೆ ಅನೀಶು ಮತ್ತು ಮಂಜು ಮತ್ತು ಇವರು ಚಲಪತಿಯವರು ಬಂದು ನನ್ನ ಕೇಳಿದ್ರು, ಈ ಥರ ಕೆಲಸ ಕೊಡ್ತೀವಿ, ಡ್ರೈವಿಂಗ್ ಕಲಿಸಿ ಊರೆಲ್ಲ ಕಲೆಕ್ಷನ್ ಮಾಡಿ ಡ್ರೈವಿಂಗ್ ಕೆಲಸ ಕಲಿತೀರಾ ಅಂತಂದಿದ್ದಕ್ಕೆ ಸರಿ ಅಂತ ನಾನು ಮನೆಯಲ್ಲಿ ಕೇಳಿದೆ. ನಿನ್ನಿಷ್ಟ, ನೀನು ಮಾಡೋಂಗಿದ್ರೆ ಮಾಡು ಡ್ರೈವಿಂಗ್ ಅಂತಂದರು. ನನಗೂ ಇಷ್ಟ ಇತ್ತು ಡ್ರೈವಿಂಗ್ ಕಲಿಬೇಕು ಅಂತ. ನಾನು ಆಸಕ್ತಿಯಿಂದ ಡ್ರೈವಿಂಗ್ ಕಲಿತೆ. ಪಂಚಾಯತಿಯವರೇ ಕಲಿಸಿದ್ರು. ಅದು ಕಲಿತಾದ್ಮೇಲೆ ಒಂದು 3 ತಿಂಗಳು ಹಂಗೂ ಹಿಂಗೂ ಒಂದು ಸ್ವಲ್ಪ ರಿವರ್ಸ್ ಹೊಡೆಯೋದು ಹಂಗೆ ಹಿಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಓಡಿಸ್ತೀನಿ, ಗಲ್ಲಿಗೂ ಹೋಗ್ತೀನಿ. ಫಸ್ಟ್ಗಿಂತ ಇವಾಗ ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀನಿ ಅಂತ ನನಗಿಷ್ಟ ಸರ್. ಮನೆಯಲ್ಲಿ ಇರಬೇಕಾದ್ರೆ ಬರೀ ಗಂಡ ಮಕ್ಕಳು ಮನೆ ಸಂಸಾರ, ಆಚೆ ಕೆಲಸ ಮನೆ ಬಿಟ್ಟು ಆಚೆ ಬಂದು ಕೆಲಸ ಮಾಡಿದ್ರೆ ಯಾವ ಊರಲ್ಲಿ ಯಾವ ಥರ ಜನ ವಾತಾವರಣ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದೊಂದು ತುಂಬ ಖುಷಿ ಆಯಿತು ಸರ್ ನನಗೆ. ಮತ್ತು ಇವರು ಒಂದು 6 ಮಂತ್ಗೆ ಒಂದು ಸರ್ತಿ ಔಟ್ಸೈಡು ಯೂನಿವರ್ಸಿಟಿ ಮತ್ತು ಮೈಸೂರಿಗೆ ಎಲ್ಲ ಟ್ರಿಪ್ ಹೋಗ್ತಾಯಿದ್ದಾರೆ. ಮನೇಲಿ ಅಂತಂದರೆ ಕಳಿಸಲ್ಲ, ಮಕ್ಕಳಿದ್ದಾರೆ ಏನಕ್ಕಮ್ಮ ಸುಮ್ಮನೆ ಅಂತ. ಇಲ್ಲಿ ಸೇರ್ಕೊಂಡ್ಮೇಲೆ ಡ್ಯೂಟಿಗೆ ಥರ ಟ್ರಿಪ್ಪು ಕರ್ಕೊಂಡು ಹೋಗ್ತಾರೆ ಅಂದರೆ ಡ್ಯೂಟಿನಲ್ಲಿ ತಾನೇ ಟ್ರಿಪ್ಗೆ ಹೋಗೋದು, ಬಿಡು ಹೋಗಿ ಬರಲಿ ಅಂತ ಅದನ್ನು ಕಳಿಸ್ತಾರೆ. ಅದೂ ತುಂಬ ಖುಷಿ ಆಯಿತು ಸರ್. ಇವಾಗ ನಾನು ಡ್ರೈವಿಂಗ್ ಮಾಡ್ತೀನಿ ಅಂತಂದರೆ ನಮ್ಮೂರಲ್ಲಿ ಅವಳು ಹೋಗಿ ಡ್ರೈವಿಂಗ್ ಮಾಡಲ್ಲ, ಸುಮ್ಮನೆ ಅವಳು ಕಸ ತೆಗಿಯೋಕ್ಕೆ ಹೋಗೋದು, ಡ್ರೈವಿಂಗ್ ಮಾಡ್ತಾಯಿಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅದಕ್ಕೆ ನಾವು ಆವಾಗವಾಗ ನಾನು ಗಾಡಿ ತೊಗೊಂಡು ನಮ್ಮ ಆಫೀಸ್ ಬೂರುಗುಂಟೆನಲ್ಲಿದೆ, ನಮ್ಮ ಹಸಿರು ದಳ ಟೀಮ್ ಆಫೀಸ್ ಬಂದು ನಮ್ಮ ಬೂರುಗುಂಟೆನಲ್ಲೇ ಇದೆ. ಆವಾಗ ಅಲ್ಲಿಂದ ಏನಾದರೂ ಮೆಟೀರಿಯಲ್ಸ್ ತೊಗೊಬರ್ಬೇಕು ಅಂತಂದರೆ ನಾನು ಡೈರೆಕ್ಟು ನನ್ನ ಆಫೀಸ್ ಹತ್ರ ಹೋಗಿನೇ ಗಾಡಿ ತೊಗೊಬಂದರೆ ಆವಾಗ ತುಂಬ ಜನಕ್ಕೆ ಇವಳು ಡ್ರೈವಿಂಗ್ ಮಾಡ್ತಾ ಇದ್ದಾಳೆ ಅಂತ ತುಂಬ ಜನಕ್ಕೆ ಗೊತ್ತಾಗಿದೆ. ನಾವು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಪ್ರೋಗ್ರಾಮು ಬರೀ 3 ಕಮ್ಯುನಿಟಿ ಇತ್ತು, 2,000 ಸೆಟಲ್ಮೆಂಟ್ ಇತ್ತು ಅಷ್ಟೇ. ಅದು ಇವಾಗ ಒಂದು ಕಮ್ಯುನಿಟಿಲೇ 5,000 ಸೆಟಲ್ಮೆಂಟ್ಸ್ ಆಗಿದೆ. 7 ಕಮ್ಯುನಿಟಿಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸ್ಪ್ರೆಡ್ ಆಗ್ತಾ ಇದೆ. ಇಲ್ಲಿಂದ ಬೇಸಿಕಲಿ ಬರೋದು ಅಸ್ಸಾಮಿಂದ ಬರ್ತಾರೆ, ವೆಸ್ಟ್ ಬೆಂಗಾಲ್, ಡೆಲ್ಲಿ ಈ ಕಡೆಯಿಂದ ಬಂದಿರೋ ಮಕ್ಕಳು, ಮೈಗ್ರೇಟ್ ಮಕ್ಕಳು ಇಲ್ಲಿ ಜಾಸ್ತಿ ಇದ್ದಾರೆ. ಫೆಸಿಲಿಟೀಸು ಇವಾಗ ಮುಂಚೆಗಿಂತ ಎಲ್ಲ ರೆಗ್ಯುಲರ್ ಡೈಲಿ ನೀಡ್ಸ್ ಏನು ಬೇಕಿತ್ತು ಅದೆಲ್ಲ ಮುಂಚೆ ಅಷ್ಟು ಫೆಸಿಲಿಟಿ ಇರಲಿಲ್ಲ. ಇವಾಗ ಅವ್ರ ಫೆಸಿಲಿಟಿ ಕೊಡೋರು ಯಾರು ಓನರ್ ಇರ್ತಾರೆ ಅವ್ರ ಫೆಸಿಲಿಟಿ ಕೊಡೋದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ವಾಟರ್ದು, ಎಲೆಕ್ಟ್ರಿಕ್ ಸಪ್ಲೈ ಇದೆಲ್ಲ. ಮುಂಚೆ ಬರೋ ಮಕ್ಕಳಿಗೆ ಮನೇಲಿ ಏನಾದರೂ ಹೋಮ್ವರ್ಕ್ ಕೊಟ್ಟರೆ ಮಾಡ್ಕೊಂಬರೋಕ್ಕಾಗ್ತಿಲ್ಲ, ಯಾಕೆಂದರೆ ಪವರ್ ಸಪ್ಲೈ ಇಲ್ಲ, ನೈಟ್ ನಮ್ಗೆ ಬರೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಈಗ ಅದೆಲ್ಲ ಫೆಸಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇವಾಗ ಫಸ್ಟ್ ಇಲ್ಲಿಗೆ ಬಂದಾಗ ಬರೀ 22 ಮಕ್ಳ ಬಗ್ಗೆ ಫೋಕಸ್ ಮಾಡ್ಕೊಂಡು ಬಂದ್ವಿ. ಅವ್ರನ್ನ ಏನೋ ಓದಿಸಿ ಅವ್ರು ಯಾವ ಲರ್ನಿಂಗ್ ಲೆವೆಲ್ ಇದ್ದಾರೆ ಅದರಿಂದ ಮೇನ್ ಸ್ಟ್ರೀಮ್ ಮಾಡಿ ಬೇರೆ ಸ್ಕೂಲಿಗೆ ಹೋಗೋದು ಅಂತ ಹೇಳ್ಕೊಂಡ್ಬಂದಿದ್ವು. ಅದಾದಮೇಲೆ ಇಷ್ಟೊಂದು ಕ್ರೌಡ್ ಇರೋದು ನೋಡಿ ಇಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 4 ಇಯರ್ಸಲ್ಲಿ ನಮಗೆ 5 ಮಕ್ಕಳು 10th ಪಾಸ್ ಔಟ್ ಆಗಿ ಹೋಗಿದ್ದಾರೆ. ಈಗ ಫರ್ದರ್ ಗ್ರೂಪಲ್ಲಿ 15 ಮಕ್ಕಳು 10th ಎಕ್ಸಾಮ್ ಕೊಡ್ತಾ ಇದ್ದಾರೆ. April-October ಎಕ್ಸಾಮ್ ಕೊಡ್ತಾ ಇದ್ದಾರೆ. ಗ್ರೂಪು ಹಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿದೆ. 22 ಇಂದ ಈಗ 142 ಕಿಡ್ಸ್ ಇದ್ದಾರೆ, ಅವ್ರನ್ನ ಎಂಗೇಜ್ ಮಾಡ್ತಾ ಇದ್ದೀವಿ. ಇನ್ನೂ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಕೂಡ ಎಂಗೇಜ್ ಮಾಡ್ತಾ ಇದ್ದೀವಿ.
ಇಲ್ಲಿ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಇರೋ ಸ್ಪೇಸಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಕ್ಕಳನ್ನ ನಾವು ಎಂಗೇಜ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಕಮ್ಯುನಿಟಿಲಿ ಕ್ರಸ್ ಸೆಂಟರ್, ರಿಸೋರ್ಸ್ ಸೆಂಟರ್ ಅಲ್ಲೂ ಕೂಡ ನಾವು ಮಕ್ಕಳನ್ನ ಎಂಗೇಜ್ ಮಾಡ್ತಾ ಇದ್ದೀವಿ. ಬ್ರಿಡ್ಜ್ ಸ್ಕೂಲ್ ಅಂದರೆ ಮುಂಚೆ ನಾವು ಇಲ್ಲಿಂದ ಮಕ್ಕಳನ್ನ ಓದಿಸ್ಬಿಟ್ಟು ಬೇರೆ ಸ್ಕೂಲಿಗೆ ಮೇನ್ ಸ್ಟ್ರೀಮ್ ಮಾಡ್ತಾ ಇದ್ವಿ. ಬಟ್ ನಮಗೆ ಇದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಈಗ ಮೇನ್ ಸ್ಟ್ರೀಮ್ ಮಾಡ್ತಾ ಇಲ್ಲ, ಇಲ್ಲೇ ಓಪನ್ ಬೇಸಿಕ್ ಎಜುಕೇಷನ್ ನಾವು ಮಾಡಿಸ್ತಾ ಇದ್ದೀವಿ. ಸೊ ಇಲ್ಲೇ ಕಂಪ್ಲೀಟ್ ಮಾಡ್ತಾರೆ, 3rd, 5th, 8th, 10th ಇಲ್ಲೇ ಕಂಪ್ಲೀಟ್ ಮಾಡಿ ಹೈಯರ್ ಎಜುಕೇಷನ್ಗೆ ಇಲ್ಲೇ ಹೋಗ್ತಾರೆ. ಸೊ ವಿ ಆರ್ ನಾಟ್ ಬ್ರಿಡ್ಜಿಂಗ್ ನಾವು, ವಿ ಆರ್ ಡೂಯಿಂಗ್ ಹಿಯರ್ ಓನ್ಲಿ. ಪೇರೆಂಟ್ಸ್ಗೆ ಅದನ್ನು ತಲುಪಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಯಾಕೆಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಇದ್ದರೆ ಯಾವ್ಯಾವ ಜಾಬ್ ಸಿಗುತ್ತೆ ಅಂತ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಕಂಪ್ನಿಲಿ ಹೋಗಿ ಕೆಲಸ ಮಾಡಿರೋದ್ರಿಂದ ಎಜುಕೇಷನ್ ಇದ್ದರೆ ಯಾವ ಕೈಂಡ್ ಆಫ್ ಜಾಬು ಅಫೋರ್ಡ್ ಮಾಡ್ಬೋದು ಮಕ್ಕಳು ಅನ್ನೋದು ಒಂದು ಐಡಿಯಾ ಇದೆ. ಆ ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ಚಾನ್ಸ್ ಆಗಿದೆ ನಮಗೆ. ಅದರಿಂದ ಅವ್ರು ರೆಗ್ಯುಲರಾಗಿ ಕಳಿಸ್ತಾರೆ. ಯಾವಾಗಲೂ ನಮ್ದು ಅಟೆಂಡೆನ್ಸ್ 95%, 98% ಇರುತ್ತೆ ರೆಗ್ಯುಲರ್. ನಾವು ಇನ್ನೂ ಹೆಚ್ಚು ಮಕ್ಕಳನ್ನ ಇಲ್ಲಿ ಎಂಗೇಜ್ ಮಾಡಬೇಕು, ಎಜುಕೇಷನ್ ಕಡೆ ಕರ್ಕೊಂಬರ್ಬೇಕು ಅಂತ ಇದ್ದೀವಿ. ಸ್ಪೇಸ್ ಒಂದು ಲಿಮಿಟೆಡ್ ಬಿಟ್ಟರೆ ನಮಗೇನು ಬೇರೆ ತೊಂದರೆ ಇಲ್ಲ. ಅದನ್ನ ಕಮ್ಯುನಿಟಿ ಒಳಗೆ ಇದ್ಕೊಂಡು ಯಾವ ಥರ ನಾವು ತೊಗೊಂಡೋಗ್ಬೋದು, ಬೇರೆ ಸೆಂಟ್ರ್ ಮಾಡಿ ಕಮ್ಯುನಿಟಿ ಒಳಗಡೆ ಹೆಂಗೆ ಮಾಡ್ಬೋದು ಅನ್ನೋದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಕಿಡ್ ಅಡೋಲಸೆನ್ಸೇ ಇರೋದು, ಎಲ್ಲ 12+ ಏಜ್ ಅವರೇ ಇರೋದು. ಅದರಿಂದ ಬೇರೆ ಪ್ರಾಬ್ಲಮ್ಗಳು ಕೂಡ ಬರ್ತಾ ಇದೆ ನಮಗೆ. ಅಡಿಕ್ಷನ್ ಇರ್ಬೋದು, ಮೊಬೈಲ್ ಅಡಿಕ್ಷನ್ನು, ಬೇರೆ ಚೈಲ್ಡ್ ಮ್ಯಾರೇಜು, ಬೇಗ ಈ ಟೀನೇಜ್ ಇಶ್ಯೂಸ್ ಜಾಸ್ತಿ ಬರ್ತಾ ಇದೆ. ಇದಕ್ಕೆಲ್ಲ ಹೇಗೆ ನಾವು ಟೀಚರಾಗಿ ಹ್ಯಾಂಡ್ಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಟೀಚರ್ಸ್ಗೂ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀವಿ. ನಿಮಾನ್ಸ್ ಮತ್ತು ಚೈಲ್ಡ್ ಲೈನ್ ಕಡೆಯಿಂದ ನಮಗೆ ವರ್ಕ್ಶಾಪ್ಸ್ ತೊಗೊತಾ ಇದ್ದಾರೆ ಅವರು. ಅದನ್ನು ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಅದು ಕೂಡ ಫೋಕಸ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಕನ್ನಡ ಕಮ್ಯುನಿಟಿ ಮತ್ತು ಹಿಂದಿ ಕಮ್ಯುನಿಟಿ ಎರಡೂ ಕೆಲಸ ಮಾಡ್ತಾ ಇದ್ವಿ. ಫಸ್ಟು ಒಂದು ಮಗು ನಮ್ಮ ಹತ್ರ ಬಂದ, ರಮೇಶ್ ಅಂತ ಅವನ ಹೆಸರು. ಅವ್ನು ಬಂದಾಗ 14 years, ಊರಲ್ಲಿ 8th standard ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದ ಇಲ್ಲಿಗೆ. ಅವ್ರ ಮದರ್ ನಮ್ಮ ಹತ್ರ ಹೆಲ್ಪರಾಗಿ ಕೆಲಸ ಮಾಡ್ತಾಯಿದ್ರು. ಬಟ್ ಮಗು ಬಂದಾಗ ನಾಟ್ ಈವನ್ ಏಬಲ್ ಟು ರೈಟ್ ಇಸ್ ನೇಮ್, ಹೆಸರು ಕೂಡ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಅವನಿಗೆ. 0 ಲೆವೆಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಲರ್ನಿಂಗು. ವಿತಿನ್ 4 years ಈ ಫಿನಿಶ್ಡ್ ಇಸ್ 10th. ಬಟ್ ಅಟೆಂಡೆನ್ಸ್ ಯಾವಾಗಲೂ 100% ಇತ್ತು, ಪೇರೆಂಟ್ಸ್ ಸಪೋರ್ಟು ಹಾಗೇ ಇತ್ತು. ಇದೆಲ್ಲದರಿಂದ ನಾವು ಅವನಿಗೆ 10th ಪಾಸ್ ಮಾಡೋಕ್ಕಾಯಿತು. ಆ 10th ಪಾಸ್ ಆಗೋಷ್ಟರಲ್ಲಿ 4 year ತೊಗೊಂತು. 14 yearsಯಿಂದ 18 year ಕಂಪ್ಲೀಟ್ ಆಯಿತು. ಅಗೇನ್ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಅವನಿಗೆ ಕಷ್ಟ ಆಗುತ್ತೆ. ಸೊ ವಿ ಥಾಟ್ ವೊಕೇಶ್ನಲ್ ಕೋರ್ಸ್ ಯಾವುದಾದ್ರೂ ಮಾಡಿಸೋದ ಅಂತ ಪ್ಲಂಬಿಂಗ್ ಕೋರ್ಸ್ ಮಾಡಿಸಿದ್ವಿ ಆಶೀರ್ವಾದ್ ಕಂಪ್ನಿಲಿ. ಈಗ ಅವನಿಗೆ ಸ್ಯಾಮ್ಸಂಗ್ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಈಸ್ ಗೆಟಿಂಗ್ ಗುಡ್ ಸ್ಯಾಲ್ರಿ, 23,000 ಏನೋ ಸ್ಯಾಲ್ರಿ ಬರ್ತಾ ಇದೆ. ಈಸ್ ಗೋಯಿಂಗ್ ಫಾರ್ ವರ್ಕ್, ಈಸ್ ಸ್ಟೇಯಿಂಗ್ ಹಿಯರ್ ಓನ್ಲಿ. ಬಟ್ ಅವ್ರನ್ನ ನೋಡಿ ಬೇರೆ ಮಕ್ಕಳು ಇನ್ಸ್ಪೈರ್ ಆಗ್ತಾ ಇದ್ದಾರೆ. पहले बहुत होम डिलीवरी होता था, अभी 99% कम हो गया. इतना होम डिलीवरी होता था क्योंकि इधर नज़दीक वाला PHC इधर भी नहीं है. एक माराथाली है और एक है आगरा PHC. तो इसीलिए वो लोगों को बहुत क्या बोलूँ दिक्कत होता था. मैं एक एग्जांपल बताती हूँ. हमारा रूम का सामने ही था. मैं रोहिमा का कम्युनिटी में रहती हूँ. तो क्या होता है ना, अगर किसी को दिक्कत होता है तो हमको कॉल करके बुला लेता है. कम्युनिटी में रहो और दूसरा जगह में रहो, वो लोगों का इतना ये हो गया. रात 3 बजे रोहिमा को संभालने के लिए नहीं हो रहा है क्योंकि डिलीवरी उसको ऑलरेडी हो गया घर पे. बाद में मैंने घर पे जाके देख रही हूँ, बच्चे को कुछ रैपिंग नहीं है, बच्चा भी ठंडा पे कपड़ा है, मम्मी भी कपड़ा है, क्योंकि डिलीवरी टाइम में बहुत ठंडा लगता है. फिर मैंने क्या करूँगी, बीना दीदी को कॉल किया. बीना दीदी को 3 बजे कॉल करने का, तो मेरा हस्बैंड क्या किया, उसको ऑटो में एक ऑटो बुक किया. बीना दीदी को हस्बैंड को लेके आया कम्युनिटी में. बाद में उसका कॉट काट के हम बच्चा और मम्मी को अच्छा से रैप करके, बच्चे को रैप करके, फिर एक एम्बुलेंस बुक करके उसको हॉस्पिटल में भेजा था. और कितना दिक्कत हुआ था बीना दीदी, ज़्यादा दिक्कत हुआ था वो हाँ. ಟೈಮ್ ನನಗೆ ಕಮ್ಯುನಿಟಿಯಲ್ಲಿ ಬದಲಾವಣೆ ನೋಡಬೇಕು. ಯಾಕಂದರೆ ಇವಾಗ ಕಮ್ಯುನಿಟಿಗೆ ಹೋಗ್ತೀವಿ, ಹೋದಾಗ ಅಲ್ಲಿ ಓನರ್ಸ್ ಇರ್ತಾರೆ. ಓನರ್ಸ್ ಟಾಯ್ಲೆಟ್ ಒಂದು 3 ಇರುತ್ತೆ, ಅದರಲ್ಲಿ ಜೆಂಟ್ಸು ಲೇಡೀಸ್ ಎಲ್ಲ ಹೋಗ್ತಾರೆ. ಅದರಲ್ಲಿ ಲೇಡೀಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ಯಾಡನ್ನ ಅಲ್ಲಲ್ಲಿ ಬಿಸಾಕ್ತಾ ಇದ್ದಾರೆ. ಕರೆಕ್ಟು ಒಂದು ಡಸ್ಟ್ಬಿನ್ ಒಳಗೆ ಹಾಕ್ತಾ ಇಲ್ಲ, ಫೋಲ್ಡ್ ಮಾಡಿ ಹಂಗೆ ಇಟ್ಟು ಬರ್ತಾರೆ. ಸೊ ಹೋದಾಗ ಅವರು ನಮಗೆ ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ಹೆಲ್ತಿಂದ ಏನಾದರೂ ಸರ್ವಿಸ್ ಸಿಗ್ಬೋದಾ ಅವರಿಗೆ, ಲೇಡೀಸಿಗೆ ಯಾವ ಥರ ಪ್ಯಾಡ್ ಯೂಸ್ ಮಾಡಬೇಕು ಆ ಥರ. ಸೊ ನಾವು ಅವರಿಗೆ ಕಮ್ಯುನಿಟಿಯಲ್ಲಿ ಹೋಗಿ ಮೀಟಿಂಗ್ ಮಾಡ್ತೀವಿ ಪ್ಯಾಡ್ ಬಗ್ಗೆ. ಬಟ್ ಇವಾಗ ಪ್ಯಾಡ್ ಬೇಡ, ಕಪ್ಪು ಬಂದಿದೆ, ಕಪ್ಪು ಬಗ್ಗೆ ಅವರಿಗೆ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ. ಒಂದು 10 ಜನ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಎಷ್ಟು ಟೈಮ್ ಯೂಸ್ ಮಾಡ್ಬೋದು, ಅದನ್ನೆಲ್ಲ ನಾವು ಅವರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಫಸ್ಟು ಯಾರು ಇಮ್ಯುನೈಸೇಷನ್ಗೆ ಬರೋಕ್ಕೆ ತುಂಬ ಭಯ ಪಡ್ತಾಯಿದ್ರು. ಸೊ ಇವಾಗ ಫಸ್ಟು ಒಂದು 10-20 ಆ ಥರ ಇವಾಗ ಬರ್ತಾರೆ. 30 ಮೆಂಬರ್ಸು ಅವರವರೇ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಇಮ್ಯುನೈಸೇಷನ್ ಬೇಕು ಅಂತೇಳಿ ಬರ್ತಾ ಇದ್ದಾರೆ. ಆಮೇಲೆ ಇವಾಗ ಫ್ಯಾಮಿಲಿ ಪ್ಲ್ಯಾನಿಂಗು
ಮೊದಲು ಗೊತ್ತಿರಲಿಲ್ಲ, ನಾವೆಲ್ಲ ಅವೇರ್ನೆಸ್ ಕೊಟ್ಟ ಮೇಲೆ ಮತ್ತು ಇವಾಗ ಕ್ಲಿನಿಕ್ಕಿಗೆ ಬಂದು ಅಂತರ ಇಂಜೆಕ್ಷನು ಏನೇನು ಬೇಕೋ ಅದ್ರ ಬಗ್ಗೆ ಸರ್ವಿಸು ಸಹ ತೊಗೊಳ್ತಾ ಇದ್ದಾರೆ ನಮ್ಮ ಹೆಲ್ತ್ ಸೆಂಟರಿಂದ. ಅಂದರೆ ನಮಗೆ ಕೆಲಸ ಮಾಡೋವಾಗ ತುಂಬ ಕಷ್ಟಗಳು ಆಗುತ್ತೆ. ಆದರೂ ಏನೇ ಕಷ್ಟ ಆದ್ರೇನು, ಯಾರು ಏನೇ ಅಂದ್ರೇನು, ನಾವು ಒಂದು ಕೆಲಸದಲ್ಲಿ ಒಂದು ಉದ್ಯೋಗದಲ್ಲಿ ಇದ್ದೀವಿ ಅಂತಂದರೆ ಎಷ್ಟೇ ಕಷ್ಟ ಬಂದ್ರೇನು ಅದು ನಾವು ಚಾಲೆಂಜ್ ತಗೊಂಡು ಅದು ಕೆಲಸ ಮಾಡಲೇಬೇಕು ಸರ್. ಬದಲಾವಣೆ ಅಂದರೆ ನಮ್ಮ ಮೇಲೆ, ನಮ್ಮ ಎಜುಕೇಷನ್ ಪ್ರೋಗ್ರಾಮ್ ಮೇಲೆ ನಂಬಿಕೆ ಇಲ್ಲದೇ ಎಲ್ಲಿಂದ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ ನಮ್ಮನ್ನ ಟ್ರಸ್ಟ್ ಮಾಡಿ ಎಲ್ಲ ವಿಷಯನೂ ಶೇರ್ ಮಾಡೋವರಿಗೆ ಮಕ್ಕಳು ಪೇರೆಂಟ್ಸು ಚೇಂಜ್ ಆಗಿದ್ದಾರೆ. ಅದು ನಮಗೆ ಬದಲಾವಣೆ ಅನಿಸುತ್ತೆ. ಇಲ್ಲಿ ಮಕ್ಕಳಿಗೂ ಶಾಲೆಗೆ ಹೋಗಬೇಕು ಅಂದರೆ ಮೊದಲು ಸೊಸೈಟಿಗೆ ಅವೇರ್ನೆಸ್ ಚೆನ್ನಾಗಿ ಮೂಡಿಸ್ಬೇಕು. ತಾಯಿ ತಂದೆಗೆ ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು. ಇಲ್ಲಿ 8th 9th 10th ಆಗೋಷ್ಟೊತ್ತಿಗೆ ಮದುವೆ ಮಾಡ್ತಾರೆ. ಮಕ್ಕಳು ಸೊಸೈಟಿಯಲ್ಲಿ ಒಂದು ಅರಿವು ಮೂಡಿಸ್ಬೇಕು. ಪಂಚಾಯತಿ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಅಥವಾ ಸಂಘ ಸಂಸ್ಥೆಗಳ ಕಡೆಯಿಂದ ಅರಿವು ಮೂಡಿಸಿದ್ರೆ ಅವ್ರಿಗೆ ಒಂದು ಬದಲಾವಣೆ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಸರ್. हम बदलाव ऐसा देखता है, सारे बच्चे स्कूल में जाओ, पढ़ाई करो, मम्मी पापा भी कमाई करो, क्योंकि वो लोग माइग्रेंट है, सब कमाई करने के लिए आता है. कमाई करो, बच्चों को भी पढ़ाई दो. ಅವರು ಸಗ್ರಿಗೇಷನ್ ಮಾಡಿ ನಮ್ಗೆ ಕೊಟ್ಬಿಟ್ರೆ ಅದೇ ನಮಗೆ ಖುಷಿ ಜಾಸ್ತಿ ಇರುತ್ತೆ.